ಕೆಲಸವನ್ನು ಶ್ರೀಪಾದರು ನಡೆಸ್ತಾ ಇದ್ದಾರೆ. ಲೋಕರಾಷ್ಟ್ರಕ್ಕೆ ಒಳ್ಳೆಯದಾಗಬೇಕು ಎನ್ನುವ ದೃಷ್ಟಿಯಿಂದ ಚೆನ್ನಾಗಿ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಜನಸಾಮಾನ್ಯರು ಕೂಡ ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಅಂತ ಹೇಳಿಕೊಂಡು ಅದರಲ್ಲಿ ಸೇರಿಕೊಳ್ಳಬೇಕು ಅಂತ ಬಯಕೆ. ಹಾಗಾದರೆ ಅವರು ಪೂಜೆ ಮಾಡ್ತಾರೆ, ನಾವೇನು ಮಾಡುವ ಅಂತ ಕೇಳಿದರೆ ಅಂತಹ ಕೃಷ್ಣ ಮಂತ್ರದ ಜಪ, ಕೃಷ್ಣ ಮಂತ್ರದ ಲೇಖನ, ಇದನ್ನು ನಾವೆಲ್ಲ ಮಾಡಿ ಆ ಪೂಜೆಗೆ ನಾವು ಸಹಕಾರವನ್ನು ಕೊಡಬಹುದು ಅಂತ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ. ಹಾಗಾಗಿ ನಾಡಿದ್ದು ಆದಿತ್ಯವಾರ ಸಾಯಂಕಾಲ ಅಂದರೆ ತಾರೀಕು ಮೇ 10ನೇ ತಾರೀಕು ಸಾಯಂಕಾಲ 5:30 ಹೊತ್ತಿಗೆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು, ಹಾಗೆಯೇ ಲೇಖನವನ್ನು ಮಾಡಿ ಆ ಕಾರ್ಯಕ್ರಮವನ್ನು ಆರಂಭಗೊಳಿಸುವ ಅಂತ ಒಂದು ಇರಾದೆಯನ್ನು ಇಟ್ಟುಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಬೆಂಗಳೂರು ಇಸ್ಕಾನ್ನ ಸಂಸ್ಥೆಯ ಚಂಚಲಪತಿ ದಾಸರು ಅವರಲ್ಲಿಯ ಉಪಾಧ್ಯಕ್ಷರು ಅವರು ಬರಲಿಕ್ಕಿದ್ದಾರೆ. ಹಾಗೆಯೇ ನಮ್ಮ ಹರಿದಾಸ ಭಟ್ ಅಂತ ಹೇಳಿ ಬೆಂಗಳೂರು ವಿದ್ಯಾಪೀಠದಲ್ಲಿ ಇದ್ದರು ಮಹಾಮಹೋಪಾಧ್ಯಾಯರವರು, ಅವರು ಕೂಡ ಕೃಷ್ಣನ ಬಗ್ಗೆ ಒಂದು 2 ಮಾತುಗಳನ್ನು ಹೇಳಲಿಕ್ಕಿದ್ದಾರೆ. ಹಾಗೆ ನಮ್ಮ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಅವರು, ಹಾಗೆಯೇ ಕಾಪು ಕ್ಷೇತ್ರದ ಶಾಸಕರಾದಂತಹ ಗುರುಮೆ ಸುರೇಶ್ ಶೆಟ್ಟಿ ಅವರು ಕೂಡ ಅದರಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ತಾವೆಲ್ಲರೂ ಕೂಡ ಅದಕ್ಕೆ ಆಗಮಿಸಬೇಕು. ಎಲ್ಲರೂ ಹೇಳ್ತಾರೆ ಬರೀ ಪೂಜೆ ಪ್ರವಚನ ಅಥವಾ ಅನೇಕ ಜನರು ಧರ್ಮ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ, ಆದರೆ ಮಾಡೋದು ಬೇಡದದ್ದನ್ನೇ ಮಾಡ್ತಾರೆ. ಅಂತಹ ಒಂದು ಸಂದರ್ಭ ಈಗ ಉಂಟು. ಅದಕ್ಕೂ ಒಂದು ಪರಿಹಾರವಾಗಿ ಈ ಕೃಷ್ಣ ಲೇಖನ ಯಜ್ಞ ಅಂತ. ಯಾಕೆ ಅಂತ ಕೇಳಿದ್ರೆ ಶುರುವಿಗೆ ಸಂಕಲ್ಪ ಮಾಡೋದು, ನಾನು ಈ ಒಂದು ದುಶ್ಚಟವನ್ನು ಬಿಡ್ತೇನೆ, ಆ ದುಶ್ಚಟ ಬಿಡ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಕೃಷ್ಣ ಮಂತ್ರವನ್ನು ಬರಿಬೇಕು. ಆ ಬರಿವಾಗ ಕೃಷ್ಣನ ಸ್ಮರಣೆ ಮಾಡಿದ್ದನ್ನು ಕ್ಷಮಿಸಬೇಕು ಅಥವಾ ಕೃಷ್ಣನ ಅನುಗ್ರಹ ಬೇಕು ಅಂತ ಆ ಮೂಲಕ ಮಂತ್ರದ ಜಪ ಮಾಡಬೇಕು ಅಂತ ಉದ್ದೇಶ. ಹಾಗೆ ಅದರ ಮೂಲಕ ಎಲ್ಲರಿಗೂ ಕೂಡ ದೇವರ ಅನುಗ್ರಹ ಆಗಬೇಕು, ಎಲ್ಲರೂ ಕೂಡ ಆ ಮಂತ್ರವನ್ನು ಜಪಿಸಬೇಕು, ಕೃಷ್ಣನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳ್ತಾರೆ. ಶ್ರೀಕೃಷ್ಣ ಮೊದಲಿಗೆ ಎಷ್ಟು ಆ ಪುಸ್ತಕ ಉಂಟು, ಆ ಪುಸ್ತಕದಲ್ಲಿ ಎಷ್ಟು 10,000 7,000 ಆಗ್ತದೆ. ಅಂದ್ರೆ ಕೃಷ್ಣ ಮಂತ್ರ ಶ್ರೀಕೃಷ್ಣಾಯ ನಮಃ ಅಂತ ಕಲಿಕಾಲದಲ್ಲಿ ಕೃಷ್ಣ ಮಂತ್ರಕ್ಕೆ ಅಂದ್ರೆ ಹರಿನಾಮ ಸ್ಮರಣೆ ಎಲ್ರಿಗೂ ಮಾಡ್ಲಿಕ್ಕಿದ್ದದ್ದು. ಹೆಂಗಸರು ಇರ್ಬೋದು, ಶೂದ್ರರಿರ್ಬೋದು, ಬ್ರಾಹ್ಮಣ ಇರ್ಬೋದು, ಪತಿತರು ಯಾರೇ ಇರಲಿ ಎಲ್ಲರೂ ಕೃಷ್ಣ ಮಂತ್ರವನ್ನು ಹೇಳಲಿಕ್ಕೆ ಅಧಿಕಾರ ಉಂಟು, ನಾಮಸ್ಮರಣೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಶ್ರೀಕೃಷ್ಣಾಯ ನಮಃ ಅಂತ ಗುರುಗಳು ತಾವು ಹೇಳ್ತಾರೆ ಎಲ್ರಿಗೂ ಕೂಡ ಶ್ರೀಕೃಷ್ಣಾಯ ನಮಃ ಅಂತೇಳಿ. ಅದೆಲ್ಲರೂ ಭಕ್ತರು ಹೇಳಬೇಕು. ಹಾಗಾಗಿ ಪ್ರತಿನಿತ್ಯ ಒಂದು ಮಿನಿಮಮ್ 10 ಅದರದ್ದು ಜಪ ಮಾಡಬೇಕು. ಆಮೇಲೆ ಬರೀಲಿಕ್ಕೆ ಆರಂಭ ಮಾಡಬೇಕು. ಎಷ್ಟು ಬರಿಬಹುದು ಕೇಳಿದರೆ ಯಥಾಶಕ್ತಿ ಎಷ್ಟು ಸಹ ಬರಿಬಹುದು ಅಂತ. ಆದರೂ ಕೂಡ ಹಾಗೆ ಹೇಳಿದ ಕೂಡಲೇ ಒಂದು ಇದು ಬರ್ತದೆ. ಅದಕ್ಕೋಸ್ಕರ ಏನು ಮಾಡಿದ್ದೇವೆ ಕೇಳಿದರೆ ಶ್ರೀಮಠದಿಂದಲೇ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು ಪುಸ್ತಕದಲ್ಲಿ 7,000ದಷ್ಟು ಅದರಲ್ಲಿ ಬರೀಲಿಕ್ಕೆ ಬರುತ್ತೆ ಸಾಮಾನ್ಯವಾಗಿ. ನಮ್ಮ ಉದ್ದೇಶ ಏನು ಕೇಳಿದರೆ ಶ್ರೀಕೃಷ್ಣಾಯ ನಮಃ ಅಂತ ಮಂತ್ರ, ಚಿಕ್ಕ ಮಂತ್ರ, ದಿನದಲ್ಲಿ ಒಂದು 1/4 ಗಂಟೆ ಕೂತರೂ ಕೂಡ ಒಂದು 300-400 ಮಂತ್ರ ಬರೀಲಿಕ್ಕೆ ಆಗುತ್ತೆ. ಹಾಗಾಗಿ ಒಂದು 6 ತಿಂಗಳಲ್ಲಿ 1 ಲಕ್ಷ ಆದರೂ ಬರೆದ್ರೆ ಒಳ್ಳೆಯದು ಅಂತ. ಹಾಗಾದರೆ ನಮಗೆ 2 ವರ್ಷದ ಸಮಯ ಇದೆ. ಹಾಗಾಗಿ ಅವರು ಎಷ್ಟು ಕೂಡಿತೋ ಅಷ್ಟು ಬರೆದ್ರೆ ಒಳ್ಳೆಯದು. ಮಿನಿಮಮ್ 1 ಲಕ್ಷ ಆದರೂ ಬರೀರಿ ಅಂತ ರಿಕ್ವೆಸ್ಟ್. ಒಂದು ವೇಳೆ ಅವನಿಗೆ ಆಗದೇ ಇದ್ರೆ 10 ಬರೆದ್ರೂ ನಮಗೆ ಏನು ಬಾಧಕ ಅಲ್ಲ. ಆದರೆ ಆ ಪುಸ್ತಕವನ್ನು ಶ್ರೀಮಠದಿಂದಲೇ ಕೊಡ್ತೇವೆ. ಯಾಕೆ ಕೇಳಿದರೆ ಅದರಲ್ಲಿ ಕಾಲಮ್ ಮಾಡಿಕೊಂಡು ಅದರಲ್ಲಿ ಸಂಕಲ್ಪ, ಕೃಷ್ಣಾರ್ಪಣ, ಮತ್ತೊಂದು ಏನು ಕೇಳಿದರೆ ಇದನ್ನು ಯಾವಾಗ ಕೃಷ್ಣಾರ್ಪಣ ಕೊಡೋದು ಅಂತ ಪ್ರಶ್ನೆ ಇದೆ. ನಾವು ಒಂದೇ ದಿನ ಹೇಳಿದರೆ ಭಕ್ತರಿಗೆ ಅದು ಬಂದು ಇಲ್ಲಿ ಅರ್ಪಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಅದಕ್ಕೋಸ್ಕರ 24 ತಿಂಗಳಿನಲ್ಲಿ ಅಂದರೆ ನಮ್ಮದೇನು ಪರ್ಯಾಯ ಅವಧಿಯಲ್ಲಿ ಪ್ರತಿಯೊಂದು ಅಷ್ಟಮಿಯ ತಿಥಿಯನ್ನು ನೋಡಿ ಒಂದು ಡೇಟ್ ಹಾಕಿದ್ದೇವೆ ಆ ಪುಸ್ತಕದಲ್ಲಿ. ಆ ಡೇಟಿನ ಹೊತ್ತು ಕೃಷ್ಣ ಮಠದಲ್ಲಿ ಕೃಷ್ಣ ಮಂತ್ರ ಹೋಮ ಇರ್ತದೆ. ಆ ಹೋಮದ ಹೊತ್ತು ಬಂದು ಇಲ್ಲಿ ಕೃಷ್ಣಾರ್ಪಣವನ್ನು ಬಿಡಬಹುದು. ಹಾಗಾದರೆ ಆ ಪುಸ್ತಕಕ್ಕೆ ಬೆಲೆ ಉಂಟಾ ಏನು ಅಂತ ಕೇಳಿದರೆ, ನಾವು ಮುದ್ರಣ ವೆಚ್ಚ ನಮಗೆ 100 ರೂಪಾಯಿ ಬಿದ್ದಿದೆ. ನಾವು ಅದರಲ್ಲಿ ಹಾಗೆ ನಮೂದಿಸಿದ್ದೇವೆ. ನಮ್ಮ ಖರ್ಚು ನಮಗೆ 100 ರೂಪಾಯಿ ಬಿದ್ದಿದೆ. ಕೊಡುವುದು ಬಿಡುವುದು ನಿಮಗೆ ಬಿಟ್ಟದ್ದು. ಯಾಕೆ ಕೇಳಿದರೆ ನಮ್ಮ ಲಕ್ಷ್ಯ ನೀವು ಬರಿಬೇಕು, ನೀವು ಮಂತ್ರ ಜಪ ಮಾಡಬೇಕು, ಇದರಿಂದ ನಿಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತ. ಹಾಗಾಗಿ ಅದಕ್ಕಿಂತ ಹೆಚ್ಚು ಕೊಟ್ಟರು ಅದು ಕೃಷ್ಣನಿಗೆ ದೇಣಿಗೆ ಅಂತ ಸ್ವೀಕರಿಸ್ತೇವೆ. ಕೊಡದೇ ಇದ್ದರೂ ನಮ್ದು ಆಕ್ಷೇಪ ಏನಿಲ್ಲ. ಆದರೆ ಅದನ್ನು ಹಿಡ್ಕೊಂಡು ಹೋಗಿ ಸುಮ್ಮನೆ ಮನೆಯಲ್ಲಿ ಇಟ್ಟುಕೊಳ್ಬೇಡಿ. ಹಿಡ್ಕೊಂಡು ಹೋಗುವಾಗಲೂ ಅಷ್ಟೇ ಅವರದ್ದು ನಕ್ಷತ್ರ, ಅವರದ್ದು ಅಡ್ರೆಸ್, ಫೋನ್ ನಂಬರ್ ಇತ್ಯಾದಿಯನ್ನು ತಗೊಂಡು ನಾವು ಅದನ್ನು ಇಡ್ತೇವೆ. ಮುಂದೆ ಅವರಿಗೆ ಎಲ್ಲಿಗಾದರೂ ಇಲ್ಲಿ ಬರಬೇಕು ಕೇಳಿದರೆ ಅಷ್ಟಮಿ ಅವತ್ತು ಬಂದರೆ ಒಳ್ಳೆಯದು. ಯಾವತ್ತು ನಾವು ಹೋಮದ ಡೇಟ್ ಹಾಕಿದ್ದೇವೆ ಅವತ್ತೇ ಬಂದರೆ ಒಳ್ಳೆಯದು. ತಪ್ಪಿಯಲ್ಲಿ ಆದರೆ ಆಚೀಚೆ ಬಂದರೂ ಕೂಡ ನಾವು ಅದನ್ನು ಸ್ವೀಕರಿಸ್ತೇವೆ. ಸ್ವೀಕರಿಸಿ
ಗುರುಗಳದನ್ನು ಕೃಷ್ಣನಿಗೆ ಅರ್ಪಿಸಿ ಅದನ್ನು ಮತ್ತೆ ಭಕ್ತರಿಗೆ ಕೊಡ್ತೇವೆ ನಾವು. ಯಾಕೆ ಕೇಳಿದರೆ ತಾವು ಅಂತಹ ಮಂತ್ರವನ್ನಷ್ಟು ಬರೆದಿದ್ದಾರೆ ಹೇಳಿದ್ರೆ ದೊಡ್ಡ ಸಾಧನೆ.